ಬೆಂಡುಗಳು ದಿನನಿತ್ಯ ಸೂಕ್ಷ್ಮ ಅಭ್ಯಾಸ ಮಾಡಿದಾಗ ಸರಳವಾಗಿ ಸಹಜವಾಗಿ ಅನ್ನಿಸುವಂಥ ಮಾತುಗಳಾಗಿದ್ದಾವೆ. ಹಾಗಾದ್ರೆ ಮುಂದೆ ಏನಾಗ್ಬೋದು? ಏನಾಗುವುದಿಲ್ಲ. ಆಫ್ಟರ್ May 4th 4ನೇ ತಾರೀಕು ನಂತರ ಬೇಕಾದ್ದಾಗ್ಬೋದು. ಏನು ಬೇಕಾದಾಗ್ಬೋದು. ಬಿ ಜೆ ಪಿಯಲ್ಲಿ ಯಡಿಯೂರಪ್ಪ ಹೊರಗೆ ಹೋಗ್ಬೋದು, ಎತ್ತಾಳ ಒಳಗೆ ಬರ್ಬೋದು, ಇಲ್ಲ ಎಲ್ಲರೂ ಕುಡ್ಕೊಂಡು ಹೋಗೋಣ ಅಂತ ಹೊಸ ಮೆಸೇಜು ಕೊಡ್ಬೋದು. ಯಾಕಂದರೆ ಇವತ್ತು ಬಿ ಜೆ ಪಿಗೆ ಕರ್ನಾಟಕವರೆಗೆ ಗೆಲ್ಲೋದು ಭಾಳ ಅವಶ್ಯಕ. ಜೊತೆಗೆ ಈಗ ನಿಮ್ಗೆ ಸಾಕಷ್ಟು ಈ ಮಾತು ಮಾತಾಡಿದ್ದ 28 ಏನು ಭಾಳ ದೂರ ಇಲ್ಲ, ಅನ್ನೋದ್ರ ಬಂದು ಹೋಗ್ಬಿಡ್ತದೆ. ಅದಕ್ಕೆ ಇವೆಲ್ಲ ಪ್ರಿಪ್ರೇಷನ್ ಜೋರು ನಡೆದಿದ್ದಾವೆ. ಕಾಂಗ್ರೆಸ್ನಲ್ಲೂ ಅದಕ್ಕಾಗಿ ಜೋರು ನಡೆದ. ಈಗ ಡಿ ಕೆ ಶಿವಕುಮಾರ್ ಅದ ಭಯ ಆಗ್ಯದ. 28ಕ್ಕೆ ನನಗೆಲ್ಲೇ ಕಾಂಗ್ರೆಸ್ಗೆ ಹಾರಿಸ್ತಾರೇನೋ ಅಂತೇಳಿ. ಜೆ ಡಿ ಎಸ್ನಲ್ಲೂ ಅಷ್ಟೇ. ಅಂದರೆ ಮೂರೂ ಪಕ್ಷಗಳು ಕರ್ನಾಟಕವನ್ನು ತಮ್ಮ ಸುಪರ್ದಿ ತಗೊಳ್ಬೇಕು ಅನ್ನೋದು ಪ್ರಯತ್ನ ಆದಾಗ, ಅದರಲ್ಲಿ ವಿಶೇಷವಾಗಿ ಇತ್ತೀಚೆಗೆ ಮಾತ್ರ ಜೆ ಡಿ ಎಸ್ ಇವರಿಬ್ಬರಿಗಿಂತ ಭಿನ್ನವಾಗಿ ಮತ್ತು ಅವ್ರಿಗೆ ಮಾತನಾಡಲಿಕ್ಕೆ ಅವಕಾಶಗಳು ಸಾಕಷ್ಟಿದ್ದಾವೆ, ವಿಷಯಗಳು ಸಾಕಷ್ಟಿದ್ದಾವೆ. ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಮುಗಿದೋದಾಗಿರ್ಬೋದು, ತಪ್ಪುಗಳ ಮೇಲೆ ತಪ್ಪು ಮಾಡ್ತಾನೆ ಇರ್ತದೆ, ಮಾಡ್ಯದ. ಅವುಗಳನ್ನು ಹೈಲೈಟ್ ಮಾಡಿ ತೋರಿಸೋಂಥ ಕೆಲಸವನ್ನು ವಿರೋಧ ಪಕ್ಷವಾಗಿ ಎಷ್ಟು ಮಾಡಬೇಕಾಗಿತ್ತು ಯಡಿಯೂರಪ್ಪಂದು, ಅದು ಮಾಡಿಲ್ಲ ಅನ್ನೋದು ಒಂದು ಆರೋಪಗಳಿದ್ದಾವೆ. ಹೀಗಾಗಿ ಅದನ್ನು ತೊಗೊಂಡು ದೊಡ್ಡದು ಮಾಡಿ ಬೆಳೆಸುವಂಥದ್ದು. ಜೊತೆಗೆ ಯತ್ನಾಳ್ ಸಹಿತ ಜೆ ಡಿ ಎಸ್ ಒಂದೇಳಿ ಬಿ ಜೆ ಪಿ ತೆಗೆದುಕೊಳ್ಳೋದು ಹೋದ್ರೆ ಜೆ ಡಿ ಎಸ್ ಮೂಲಕವಾದರೂ ನಾವು ಒಳಗೆ ಎಂಟ್ರಿ ಆಗಬೇಕು ಅನ್ನೋಂಥ